ನಮಸ್ಕಾರ. ನಾನು ವೈಭವಿ ಗೋಪಿಶೆಟ್ಟಿ, ವರದಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ. ಇವತ್ತು ನಮ್ಮ ವಿಷಯ ಏನಂದರೆ, ಜೀವನದಲ್ಲಿ ಸುಖ ಸಂತೋಷ ಎರಡೂ ಈಕ್ವಲ್ ಆಗಿ ಬರ್ತಾ ಇರುತ್ತೆ. ಈ ಸುಖ ಸಂತೋಷಗಳ ಸಮ್ಮಿಲನವೇ ಒಂದು ಜೀವನ ಅಂತ ನಾವು ಹೇಳ್ಬೋದು. ಇದು ಹೇಗೆಪ್ಪ ಸುಖ ಸಂತೋಷಗಳ ಸಮ್ಮಿಲನ, ಜೀವನ ಹೇಗೆ ಅಂತಂದರೆ, ಎಸ್ಪೆಷಲಿ ಆ್ಯಸ್ ಎ ಕೌನ್ಸಿಲರ್ ಆಗಿಬಿಟ್ಟು ನಾನು ಅನೇಕ ದಂಪತಿಗಳನ್ನ ನೋಡ್ತಾ ಇರ್ತೀನಿ. ನಾವು ಲೈಫಲ್ಲಿ ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ, ಆದರೆ ನಮಗೆ ದೇವರು ಮಗುವನ್ನು ಮಾತ್ರ ಕಲ್ಪಿಸಿಲ್ಲ, ಎಲ್ಲ ಇದೆ ಮಗು ಇಲ್ಲ ಅಂತ ತುಂಬ ವೇದನೆಯನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೀವು ಗಡಿಯಾರದ ಮುಳ್ಳು ನೋಡಿರ್ಬೋದು. ಗಡಿಯಾರದ ಮುಳ್ಳು 12 ಗಂಟೆಯಿಂದ 6 ಗಂಟೆಗೆ ಕೆಳಗಡೆ ಬರಬೇಕಾದ್ರೆ ಅದು ಡೌನ್ ಕೆಳಗಡೆ ಬರ್ತಾ ಇರುತ್ತೆ. ಜೀವನ ಅದು ಒಂದು ದುಃಖದಲ್ಲಿದೆ ಅಂತ ಅರ್ಥ. ಅಂದರೆ ನೀವು ಆ ಸಮಯದಲ್ಲಿ ಏನೋ ನಿಮಗೆ ಕಷ್ಟ ಆಗ್ತಿದೆ ಅಂತ ಅರ್ಥ. ಒಂದು 12 ಗಂಟೆಯಿಂದ 6 ಗಂಟೆವರೆಗೆ ಡೌನಲ್ಲಿ ಬಂದ ಮೇಲೆ ನೋಡಿ, 6 ಗಂಟೆಯಿಂದ 12 ಗಂಟೆಗೆ ಮತ್ತೆ ಅದು ವಾಪಸ್ ಏನಾಗಬೇಕು, ಅದು ಮೇಲೆ ಹೋಗಲೇಬೇಕು. ಅಂದರೆ ಅದು ಸುಖ ಅಂತ ಅರ್ಥ. ನಾವು ಸುಖ ಅಂತಂತಂದರೆ ನಮ್ಗೆ ಯಾವಾಗಲೂ ಜೀವನದಲ್ಲಿ ಸುಖನೂ ಪರ್ಮನೆಂಟ್ ಇಲ್ಲ, ಅಂದರೆ ದುಃಖನೂ ಪರ್ಮನೆಂಟ್ ಇಲ್ಲ. ಆದರೆ ಈ ಸುಖ ದುಃಖಗಳೆಲ್ಲ ಮಧ್ಯೆ ನಾವು ಹೇಗೆ ವರ್ತಿಸ್ತೀವಿ, ಅದನ್ನು ನಾವು ಹೇಗೆ ರಿಸೀವ್ ಮಾಡ್ತೀವಿ, ನಮ್ಮ ಪ್ರಯತ್ನಗಳು ಏನಿದ್ದೇವೆ ಸುಖ ಮತ್ತು ದುಃಖನ ಪಡ್ಕೊಳ್ಳಿಕ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ನಾವು ಸುಖದಲ್ಲಿ ತುಂಬ ಹಿಗ್ಗದೆ, ದುಃಖದಲ್ಲಿ ತುಂಬ ಕುಗ್ಗದೆ ನಾವು ಅದನ್ನು ಸರಿಯಾಗಿ ಸ್ವೀಕರಿಸಿದಾಗ ಮಾತ್ರ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ವೇದನೆಗಳು ದೊಡ್ಡದಾಗೋದಿಲ್ಲ. ನಾನು ಮಕ್ಕಳಿರಲಾರ್ದಂಥ ದಂಪತಿಗಳಿಗೆ ಹೇಳೋದು ಇಷ್ಟೇನು ಅಂತಂದರೆ, ಮಗು ಇಲ್ಲ ಅನ್ನೋದು ಒಂದು ಸಮಸ್ಯೆ. ನೀವು ಸರಿಯಾದ ಡಾಕ್ಟರಲ್ಲಿ ಸರಿಯಾದ ಮಾಹಿತಿ ತಗೊಂಡು ಸರಿಯಾಗಿ ಅನಿಸಿದರೆ ಡೆಫಿನೆಟ್ಲಿ ಮಗು ಆಗ್ತಾನೆ ಇರುತ್ತೆ. ನೀವು ಪ್ರಯತ್ನ ಮಾಡ್ತಾನೆ ಇರ್ತೀರಾ. ಆ ಪ್ರಯತ್ನದಲ್ಲಿ ನೀವು ಯಾವ ರೀತಿಯಾದಂತಹ ಚೇಂಜಸ್ನ ಮಾಡ್ಕೋಬೇಕು, ನೀವು ತಗೊಳ್ತಿರೋದಲ್ಲಿ ಟ್ರೀಟ್ಮೆಂಟಲ್ಲಿ ಟ್ರಾನ್ಸ್ಪರೆನ್ಸಿ ಇದೆನಾ, ದುಡ್ಡಿನ ವಿಷಯದಲ್ಲಿ ಪಾರದರ್ಶಕತೆ ಇದೆನಾ, ಅಥವಾ ಟ್ರೀಟ್ಮೆಂಟಲ್ಲಿ ನಿಮಗೆಲ್ಲ ಬರುವಂತಹ ಸಂಕಷ್ಟಗಳಿಗೆ ಪರಿಹಾರ ಇದೆನಾ, ನಿಮಗೆ ಎಲ್ಲನೂ ಅರ್ಥ ಆಗ್ತಾ ಇದೆನಾ, ನಿಮ್ಮಲ್ಲಿ ಕುಂದು ಕೊರತೆಗಳೇನಿದೆ ಅದರ ಕುಂದು ಕೊರತೆಗಳು ನಿಮಗೆ ಇಲ್ಲದೆ ಮಾಡಿದ್ದಾರಾ, ಇವೆಲ್ಲನೂ ಪರಿಗಣನೆಗೆ ತಗೊಂಡು ನೀವು ಟ್ರೀಟ್ಮೆಂಟ್ ತಗೊಂಡೇ ಆದಲ್ಲಿ ಡೆಫಿನೆಟ್ಲಿ ನೀವು ಸಫಲ ಆಗ್ತಾ ಇರ್ತೀರಾ. ನಿಮಗೆ ಹೇಳೋದೇ ಇಷ್ಟೇ, ಜೀವನ ಅನ್ನೋದು ಒಂದು ಸುಖ ದುಃಖಗಳ ಸಮ್ಮಿಲನ. ಅದನ್ನು ರಿಸೀವ್ ಹೇಗೆ ಮಾಡ್ಕೊಳ್ತೀರಿ, ಜೊತೆಗೆ ಪರಿಹಾರ ಯಾವ ದಿಕ್ಕಿನಲ್ಲಿ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಸತತ ಪ್ರಯತ್ನ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಇದೆನಾ, ಆಪ್ಟಿಮಿಸ್ಟಿಕ್ ಆಗಿದೆನಾ ಅನ್ನೋದು ತಿಳ್ಕೊಳ್ಳೋದ್ರಲ್ಲಿ ಬಹಳ ಮುಖ್ಯ. ಸೊ ಈ ಜೀವನನ ಇರೋದು ಒಂದೇ ಸಲ, ಇದನ್ನು ಆನಂದಿಸಿ, ದಿನಾಲೂ ಆನಂದಿಸಿ, ನೀವು ಅದನ್ನು ಆಚರಣೆ ಮಾಡಿ, ನಿಮಗೆ ಡೆಫಿನೆಟ್ಲಿ ನಿಮಗೆ ಜೀವನದಲ್ಲಿ ಸುಖ ಸಿಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ.